ಹಾಯ್ ಎಲ್ಲರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 19ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಮಾರ್ಕೆಟಲ್ಲಿ ನೆಗೆಟಿವ್ ಸೈಡ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ಸೆನ್ಸೆಕ್ಸ್ನಲ್ಲಿ 703 ಪಾಯಿಂಟ್ಗಳ ಡೌನ್ ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 215 ಪಾಯಿಂಟ್ಗಳ ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿ ನಮಗೆ 17,000 ಕೆಳಗಡೆ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ನಿಫ್ಟಿಯಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗ್ತಿದೆ. ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ 387 ಪಾಯಿಂಟ್ಗಳ ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗೆ ನಾವು ಮಾರ್ಕೆಟನ್ನು ಬೆಳಿಗ್ಗೆ ಅಬ್ಸರ್ವ್ ಮಾಡಿದಾಗ ಒಂದು ಪಾಸಿಟಿವ್ ಓಪನಿಂಗ್ ಆಯಿತು. ಐಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಪ್ಯಾನಿಕ್ ಇತ್ತು. ಬಟ್ ಓವರ್ ಆಲ್ ಮಾರ್ಕೆಟ್ ನಾವು ಗಮನಿಸಿದಾಗ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೈಡ್ ಇತ್ತು. ಸೊ ಯುರೋಪ್ನ ಮಾರ್ಕೆಟ್ ಯಾವಾಗ ಓಪನ್ ಆಯಿತು 2:45-3 ಗಂಟೆಯ ಸಮಯದಲ್ಲಿ ಅಲ್ಲಿಂದ ಒಂದು ದೊಡ್ಡ ಸೆಲ್ ಆಫ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಮಾರ್ಕೆಟ್ನಲ್ಲಿ ಸೆಲ್ ಆಫ್ ಕಾಣಿಸಿದಾಗ ಎಲ್ಲ ಸ್ಟಾಕ್ಗಳಲ್ಲೂ ಪ್ಯಾನಿಕ್ ನೋಡೋದಕ್ಕೆ ಸಿಗುತ್ತೆ. ಸೊ ಅದೇ ರೀತಿಯ ಪ್ಯಾನಿಕ್ ಇವತ್ತು ನಮಗೆ 3 ಗಂಟೆಯ ನಂತರ ನೋಡೋದಕ್ಕೆ ಸಿಕ್ತು. ಹಾಗೆ ಇಲ್ಲಿ ಸೆನ್ಸೆಕ್ಸ್ನ 30 ಶೇರ್ಗಳನ್ನು ನಾವು ಗಮನಿಸಿದಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 3.7% ಅಪ್ಸೈಡ್ ನಮಗೆ ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ICICI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬಜಾಜ್ ಫೈನಾನ್ಸ್, ಸೊ ಈ 3 ಶೇರ್ಗಳು ಕೂಡ ಗ್ರೀನಲ್ಲಿ ಕ್ಲೋಸಿಂಗನ್ನು ಕೊಟ್ಟಿವೆ. ಸೊ ಮಿಕ್ಕ 26 ಶೇರ್ಗಳಲ್ಲಿ ಇವತ್ತು ನೆಗೆಟಿವ್ ಸೈಡ್ ನಮಗೆ ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ನಾವು ಗಮನಿಸಿದಾಗ ಈಗ ಕೂಡ HDFC ಬ್ಯಾಂಕ್ ಮತ್ತು HDFC ಲಿಮಿಟೆಡ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಕಂಟಿನ್ಯೂಸ್ 9 ರಿಂದ 10 ಟ್ರೇಡಿಂಗ್ ಸೆಷನ್ಗಳಲ್ಲಿ 2 ಕಂಪನಿಗಳಲ್ಲಿ ನೆಗೆಟಿವ್ ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. HDFC ಬ್ಯಾಂಕ್ 3.75% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. HDFC ಲಿಮಿಟೆಡ್ನಲ್ಲಿ 5.50% ಡೌನ್ ಸೈಡ್ ಕಾಣಿಸ್ತಿದೆ. ಹಾಗೆ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ಕಂಟಿನ್ಯೂ ಆಗ್ತಾ ಇದೆ. ಹಾಗೆ ರಿಲಯನ್ಸ್ನ ಈ ಒಂದು ಪಾಸಿಟಿವ್ ಮೊಮೆಂಟಮ್ಗೆ ಕಾರಣ ಏನು ಅಂದರೆ ಗೋಲ್ಡ್ಮನ್ ಸ್ಯಾಷಸ್ ಮತ್ತು ಮೋತಿಲಾಲ್ ಓಸ್ವಾಲ್ ಸ್ಟಾಕ್ನ ಕವರೇಜ್ ಅನ್ನು ಮಾಡಿದ್ದಾರೆ. ಹಾಗೆ ಕಂಪನಿ ಗ್ರೀನ್ ಎನರ್ಜಿ ಕಡೆ ಮೂವ್ ಆಗ್ತಿದ್ದಾರೆ. ಸೊ ತಮ್ಮ ಒಂದು ಕೆಮಿಕಲ್ ಬಿಸ್ನೆಸ್ ಏನಿದೆ ಸೊ ಅದನ್ನು ಸ್ಟಾಪ್ ಮಾಡಿ ಜಾಮ್ನಗರ್ನಲ್ಲಿ ಏನು ಇವರ ಫ್ಯಾಕ್ಟ್ರೀಸ್ ಇತ್ತು ಸೊ ಅಲ್ಲಿ ಗ್ರೀನ್ ಎನರ್ಜಿ ಹತ್ತ ಇವರು ಮೂವ್ ಆಗಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಇದಕ್ಕೆ 109 ಬಿಲಿಯನ್ ರುಪೀಸನ್ನು ಇವರು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ರಿಲಯನ್ಸ್ನ ಔಟ್ಲುಕ್ ಏನಿದೆ ಗ್ರೀನ್ ಎನರ್ಜಿ ಕಡೆಯಲ್ಲಿ ಸೊ ಅದೊಂದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಸೊ 2 ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಗೋಲ್ಡ್ಮನ್ ಸ್ಯಾಷಸ್ ಇಲ್ಲಿ 3,200ರ ಒಂದು ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ. ಹಾಗೆ ಮೋತಿಲಾಲ್ ಓಸ್ವಾಲ್ 2,900ರ ಒಂದು ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ. ಸೊ ನಾವೀಗ ರಿಲಯನ್ಸ್ ಪ್ರೈಸ್ ಅನ್ನ ಗಮನಿಸಿದಾಗ 2,638ರಲ್ಲಿ ರಿಲಯನ್ಸ್ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಇನ್ನೊಂದು ₹100 ಕ್ರಾಸ್ ಆದ್ರೆ ಆಲ್ ಟೈಮ್ ಹೈ ನಮಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ನಾವು HDFC ಬ್ಯಾಂಕ್ ಮತ್ತು HDFC ಲಿಮಿಟೆಡ್ ಅನ್ನ ಕನ್ಸಿಡರ್ ಮಾಡಿಕೊಂಡಾಗ ಸೊ 2 ಕಂಪನಿಯ ಮರ್ಜರ್ ಅನೌನ್ಸ್ ಆದ ದಿನ ಸೊ 2 ಕಂಪನಿಗಳು ಮರ್ಜ್ ಆದ್ರೆ ಅವರ ಮಾರ್ಕೆಟ್ ಕ್ಯಾಪ್ ಏನಿದೆ 14 ಲಕ್ಷ ಕೋಟಿ ಆಗುತ್ತೆ ಅನ್ನುವಂಥ ಒಂದು ಪ್ರಿಡಿಕ್ಷನ್ಗಳು ಬಂದಿತ್ತು. ಸೊ ಸ್ಟಾಕ್ ಪ್ರೈಸ್ ಕೂಡ ಅದೇ ರೀತಿ ಮೂವ್ ಆಗಿತ್ತು. ಸೊ ಈಗ ನಾವು ಗಮನಿಸಿದಾಗ ಅಂದರೆ 10 ದಿನದ ನಂತರ ನಾವು ಗಮನಿಸಿದಾಗ ಸೊ ಮಾರ್ಕೆಟ್ ಕ್ಯಾಪ್ ಏನಿದೆ ಸೊ ಅದು ಈಗ ನಮಗೆ 11 ಲಕ್ಷ ಕೋಟಿ ಹತ್ರ ನೋಡೋದಕ್ಕೆ ಸಿಗ್ತದೆ. 11.45 ಲಕ್ಷ ಕೋಟಿ ಆಗಿದೆ. ಸೊ ಇಲ್ಲಿ ನಮಗೆ 2 ಸ್ಟಾಕ್ಗಳಲ್ಲಿ ತುಂಬಾನೇ ಕರೆಕ್ಷನ್ ಕಾಣಿಸ್ತಿದೆ. 2.51 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇಲ್ಲಿ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಶೇರ್ ಪ್ರೈಸ್ ಕಮ್ಮಿ ಆಗ್ತಾ ಹೋದಾಗ ಮಾರ್ಕೆಟ್ ಕ್ಯಾಪ್ ಕೂಡ ಫಾಲ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಮಗೆ 2 ಕಂಪನಿಗಳಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ಸೊ ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ HDFC ಬ್ಯಾಂಕ್ ಇರ್ಬೋದು, HDFC ಲಿಮಿಟೆಡ್ ಇರ್ಬೋದು. ಸೊ ಇಲ್ಲಿ ಇನ್ಸ್ಟಿಟ್ಯೂಷನ್ಗಳ ಇನ್ವೆಸ್ಟ್ಮೆಂಟ್ ತುಂಬಾನೇ ಜಾಸ್ತಿ ಇದೆ. ಫಾರಿನ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಇಂಡಿಯನ್ DIIs ಕೂಡ ಆಗಿರ್ಬೋದು. ಸೊ ಅವರು ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಈ ರೀತಿಯ ಪ್ಯಾನಿಕ್ಗಳು ಸ್ಟಾಕಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಮೈಂಟ್ರಿಯ Q4 ರಿಸಲ್ಟ್ ನಿನ್ನೆ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಒಳ್ಳೆ ಒಂದು ರಿಸಲ್ಟ್ ಅನ್ನು ಮೈಂಟ್ರಿ ಡಿಕ್ಲೇರ್ ಮಾಡಿದ್ರು. ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಮುರ 4,320ರ ಒಂದು ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ. ಸೊ ಇವರು ನ್ಯೂಟ್ರಲ್ ರೇಟಿಂಗ್ ಅನ್ನು ಮೇಂಟೈನ್ ಮಾಡ್ತಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ತಮ್ಮ ಒಂದು ಟಾರ್ಗೆಟ್ 5,100 ಅಂತ ಕಳೆದ ಕ್ವಾರ್ಟರ್ನಲ್ಲಿ ಹೇಳಿದ್ರು. ಅದನ್ನ ಈಗ ರಿಡ್ಯೂಸ್ ಮಾಡ್ತಿದ್ದಾರೆ. 4,450ರ ಟಾರ್ಗೆಟ್ ನಮಗೆ ಮೈಂಟ್ರಿಯಲ್ಲಿ ನೋಡೋದಕ್ಕೆ ಸಿಗ್ಬೋದು ಅಂತ ಮಾರ್ಗನ್ ಸ್ಟ್ಯಾನ್ಲಿ ಹೇಳ್ತಿದ್ದಾರೆ. ಹಾಗೆ ಗೋಲ್ಡ್ಮನ್ ಸ್ಯಾಷಸ್ ಕೂಡ ಅಷ್ಟೇ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಡ್ತಿದ್ದಾರೆ. 3,740ರ ಟಾರ್ಗೆಟ್ ಅನ್ನು ಇವರು ಫಿಕ್ಸ್ ಮಾಡಿದ್ದಾರೆ. ಹಾಗೆ ಇಂಡಿಯನ್ ಬ್ರೋಕರೇಜ್ಗಳನ್ನು ನಾವು ಗಮನಿಸಿದಾಗ ಪ್ರಭುದಾಸ್ ಲೀಲಾಧರ್ 4,770ರ ಟಾರ್ಗೆಟ್ ಕೊಡ್ತಿದ್ದಾರೆ. ಮೋತಿಲಾಲ್ ಓಸ್ವಾಲ್ 4,230 ಹಾಗೆ ಎಸ್ ಸೆಕ್ಯೂರಿಟೀಸ್ ಇಲ್ಲಿ 4,500ರ ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ. ಸೊ ಇಂಡಿಯನ್ ಬ್ರೋಕರೇಜ್ಗಳು IT ಸೆಕ್ಟರ್ನಲ್ಲಿ ಇನ್ನೂ ಬುಲ್ಲಿಶ್ ಆಗಿ ಇದ್ದಾರೆ. ಬಟ್ ನಾವು ಫಾರಿನ್ ಬ್ರೋಕರೇಜ್ಗಳನ್ನು ಗಮನಿಸಿದಾಗ ಅವರು ಕಂಟಿನ್ಯೂಸ್ ಆಗಿ IT ಸೆಕ್ಟರ್ ಅನ್ನ ಡೌನ್ ಗ್ರೇಡ್ ಮಾಡ್ತಿದ್ದಾರೆ. ಸೊ ವ್ಯಾಲ್ಯೂಯೇಷನ್ ಎಕ್ಸ್ಪೆನ್ಸಿವ್ ಇದೆ ಅಂತ ಅವರು ಹೇಳ್ತಿದ್ದಾರೆ. ಬಟ್ ನಾವು P ರೇಷಿಯೋವನ್ನು ಗಮನಿಸಬಹುದು. ಇನ್ಫೋಸಿಸ್ ಆಗಿರ್ಬೋದು, TCS, ವಿಪ್ರೋ ಸೊ ಅಷ್ಟೊಂದು ಹೈಯರ್ P ಅಲ್ಲಿ ಅವರು ಟ್ರೇಡ್ ಆಗ್ತಿಲ್ಲ. ಬಟ್ ಸ್ಟಿಲ್ ಇಲ್ಲಿ ಬ್ರೋಕರೇಜ್ ಡೌನ್ ಗ್ರೇಡ್ ನಿಂದ ಹಾಗೆ IT ಸೆಕ್ಟರ್ನಲ್ಲಿ ಏನು ಮೊಮೆಂಟಮ್ ಇತ್ತು ಅದು ನಮಗೆ ಸ್ಟಾಪ್ ಆಗುತ್ತೆ ಅನ್ನುವಂಥ ಒಂದು ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಿರೋದ್ರಿಂದ ಸೊ ಇಲ್ಲಿ ನಮಗೆ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಫಾಲ್ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಮೈಂಟ್ರಿ ಮತ್ತು L&T ಇನ್ಫೋಟೆಕ್ ಮರ್ಜ್ ಆಗುತ್ತೆ ಅನ್ನುವಂಥ ನ್ಯೂಸ್ ಇತ್ತು. ಬಟ್ ಇಲ್ಲಿ ಮೈಂಟ್ರಿ ತಮ್ಮ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿಯ ಯಾವುದೇ ಒಂದು ಡಿಸಿಷನ್ ಬೋರ್ಡ್ನ ಕಡೆಯಿಂದ ಆಗಿಲ್ಲ. ಸೊ ಇದು ಜಸ್ಟ್ ಒಂದು ರೂಮರ್ ಅಷ್ಟೇ ಅನ್ನುವಂಥ ಒಂದು ಕ್ಲಾರಿಫಿಕೇಶನ್ ಅನ್ನು ಮೈಂಟ್ರಿ ಕೊಟ್ಟಿದ್ದಾರೆ.
ಆಲ್ರೆಡಿ L&T ಇನ್ಫೋಟೆಕ್ 2019ರಲ್ಲಿ 61% ಸ್ಟೇಕನ್ನು ಮೈಂಟ್ರಿಯಲ್ಲಿ ಹೊಂದಿದ್ದಾರೆ. L&T ಇನ್ಫೋಟೆಕ್ 60% ಸ್ಟೇಕ್ ಅನ್ನು ಹೊಂದಿರೋದ್ರಿಂದ ಅವರು ಲಾರ್ಜೆಸ್ಟ್ ಸ್ಟೇಕ್ ಹೋಲ್ಡರ್ ಆಗ್ತಾರೆ. ಬ್ಲೂಮ್ಬರ್ಗ್ ಈ ಒಂದು ರಿಪೋರ್ಟ್ ಅನ್ನ ನಿನ್ನೆ ಇಶ್ಯೂ ಮಾಡಿದ್ರು. ಅಂದ್ರೆ ಎರಡು ಕಂಪನಿಗಳು ಮರ್ಜ್ ಆಗುತ್ತೆ, ಶೇರ್ ಸ್ವಾಪ್ ರೇಷಿಯೋ ಏನಿದೆ ನೆಕ್ಸ್ಟ್ ವಾರದೊಳಗಡೆ ನಮಗೆ ಸಿಗುತ್ತೆ ಅಂತ. ಬಟ್ ಮೈಂಟ್ರಿ ಈ ವಿಷಯದ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇವತ್ತು ಶೇರ್ ಪ್ರೈಸನ್ನು ನಾವು ಗಮನಿಸಿದಾಗ ಬೆಳಿಗ್ಗೆ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ರಿಸಲ್ಟ್ ಚೆನ್ನಾಗಿ ಬಂದಿತ್ತು. ಆ ಕಾರಣದಿಂದ 3% ಅಪ್ಸೈಡಲ್ಲಿ ಮೈಂಟ್ರಿ ಓಪನ್ ಆಗಿತ್ತು. ಸೊ ಅಲ್ಲಿಂದ ನಾವು ಗಮನಿಸ್ಬೋದು 10% ಶೇರ್ ಕ್ರ್ಯಾಶ್ ಆಗಿದೆ. ಸೊ ಇಲ್ಲಿ ಒಂದು ಪ್ಯಾನಿಕ್ ಸೆಲ್ಲಿಂಗ್ ಆಗ್ತಾ ಇದೆ. ಸೊ ಇನ್ಸ್ಟಿಟ್ಯೂಷನ್ಗಳು ದೊಡ್ಡ ದೊಡ್ಡ ಫಾರಿನ್ ಇನ್ವೆಸ್ಟರ್ಸ್ಗಳು ಶೇರನ್ನು ಶಾರ್ಟ್ ಸೆಲ್ ಮಾಡ್ತಿದ್ದಾರೆ. ಸೊ ಆ ಒಂದು ಕಾರಣದಿಂದ ಪ್ಯಾನಿಕ್ ಕ್ರಿಯೇಟ್ ಆಗ್ತಿದೆ. ಬಟ್ ಮೈಂಟ್ರಿ, ಇನ್ಫೋಸಿಸ್, TCS ಎಲ್ಲ ಕಂಪನಿಗಳು ಒಳ್ಳೆ ಒಂದು ರಿಸಲ್ಟನ್ನು ಇಲ್ಲಿ ಡಿಕ್ಲೇರ್ ಮಾಡ್ತಿದ್ದಾರೆ. ಬಟ್ ಜಸ್ಟ್ ಒಂದು ನ್ಯೂಸ್ ಬೇಸಿಸ್ ಮೇಲೆ ಪ್ಯಾನಿಕ್ ಸೆಲ್ಲಿಂಗ್ ಆಗ್ತಿರೋದ್ರಿಂದ ಸೊ ಇಲ್ಲಿ ಎಲ್ಲರೂ ಕೂಡ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಹಾಗೆ ರಿಟೇಲ್ ಇನ್ವೆಸ್ಟರ್ಸ್ಗಳು IT ಸೆಕ್ಟರ್ನ ಸ್ಟಾಕ್ಗಳನ್ನು ಹೆಚ್ಚಾಗಿ Q4 ನಲ್ಲಿ ಬೈ ಮಾಡ್ಕೊಂಡಿದ್ದಾರೆ. TCS ಆಗಿರ್ಬೋದು, ವಿಪ್ರೋ, KPIT, ಎಂಫಸಿಸ್, ಬಿರ್ಲಾ ಸಾಫ್ಟ್, ಸೊ ಈ ಎಲ್ಲ ಕಂಪನಿಗಳಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ಗಳು ತಮ್ಮ ಒಂದು ಹೋಲ್ಡಿಂಗ್ ಅನ್ನ ಹೆಚ್ಚು ಮಾಡ್ಕೊಂಡಿದ್ದಾರೆ. ಮಾರ್ಚ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹ್ಯಾಪಿಯೆಸ್ಟ್ ಮೈಂಡ್ ಕೂಡ ಅಷ್ಟೇ, ನೀವು ಗಮನಿಸಬಹುದು ಕಳೆದ ಕ್ವಾರ್ಟರ್ನಲ್ಲಿ ಅಂದರೆ ಡಿಸೆಂಬರ್ ಕ್ವಾರ್ಟರ್ನಲ್ಲಿ 26.4% ರಿಟೇಲ್ ಹೋಲ್ಡಿಂಗ್ ಇತ್ತು. ಸೊ ಈಗ ಅದು 27.4% ಆಗಿದೆ. ಸೊ 1% ನಮಗೆ ಹ್ಯಾಪಿಯೆಸ್ಟ್ ಮೈಂಡಲ್ಲಿ ರಿಟೇಲ್ ಶೇರ್ ಹೋಲ್ಡಿಂಗ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಅದೇ ರೀತಿ KPIT ಆಗಿರ್ಬೋದು, ಬಿರ್ಲಾ ಸಾಫ್ಟ್, ಝೆನ್ಸಾರ್, TCS, ವಿಪ್ರೋ, ಎಂಫಸಿಸ್, ಸೊ ಎಲ್ಲದರಲ್ಲೂ ಕೂಡ ರಿಟೇಲ್ ಇನ್ವೆಸ್ಟರ್ಸ್ಗಳು ಹೆಚ್ಚಿನ ಒಂದು ಹೋಲ್ಡಿಂಗ್ ಅನ್ನ ಹೊಂದಿದ್ದಾರೆ. ಸೊ ಇಲ್ಲಿ ಪ್ಯಾನಿಕ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಅದರಿಂದ ರಿಟೇಲ್ ಇನ್ವೆಸ್ಟರ್ಸ್ಗಳು ಶೇರ್ ಅನ್ನ ಸೆಲ್ ಮಾಡ್ತಾ ಹೋದಾಗ ಸೊ ಅಲ್ಲಿ ದೊಡ್ಡ ಇನ್ವೆಸ್ಟರ್ಸ್ಗಳು ಮತ್ತೆ ಒಂದು ಲೋವರ್ ಲೆವೆಲ್ಸ್ ಅಲ್ಲಿ ಎಂಟರ್ ಆಗ್ತಾರೆ. ಸೊ ಆ ಒಂದು ಕಾರಣದಿಂದ IT ಸೆಕ್ಟರ್ಗಳಲ್ಲಿ ನಿಮ್ಮ ಹೋಲ್ಡಿಂಗ್ ಇದ್ರೆ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲಿ ನಮಗೆ ನೆಕ್ಸ್ಟ್ ಕ್ವಾರ್ಟರ್ ಇಂದ ಮತ್ತೆ ಮೊಮೆಂಟಮ್ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ದಿನಗಳ ಕಾಲ ಶೇರ್ ಅನ್ನ ಹೋಲ್ಡ್ ಮಾಡಬೇಕಾಗುತ್ತೆ. ಲಾಸ್ ಬುಕ್ ಮಾಡುವಂತ ಕಂಪನಿಗಳು ಅಲ್ಲ, ಎಸ್ಪೆಷಲಿ ಮೈಂಟ್ರಿ ಆಗಿರ್ಬೋದು, ಇನ್ಫೋಸಿಸ್, TCS, ಹಾಗೆ ನಮಗೆ HCL, ವಿಪ್ರೋದ ರಿಸಲ್ಟ್ಗಳು ಕೂಡ ಮುಂಬರುವ ದಿನಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಲ್ಲೂ ಕೂಡ ಸ್ವಲ್ಪ ವೀಕ್ನೆಸ್ ಕಾಣಿಸ್ಬೋದು. ಒಳ್ಳೆ ರಿಸಲ್ಟ್ ಬಂದರೂ ಕೂಡ ಪ್ಯಾನಿಕ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಬಟ್ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇರೋದಿಲ್ಲ. ಶೇರ್ ಪ್ರೈಸಸ್ ಮತ್ತೆ ರಿಕವರ್ ಆಗುತ್ತೆ. ಸೊ ಈಗ ನೀವು ರಿಲಯನ್ಸ್ ಅಲ್ಲಿ ನೋಡ್ತಿರ್ಬೋದು, ರಿಲಯನ್ಸ್ ಅನ್ನು ಕೂಡ 2200 ತಗೊಂಡೋಗಿದ್ರು. ಸೊ ಈಗ ಮತ್ತೆ ಒಂದು ನ್ಯೂಸ್ನ ಬೇಸಿಸ್ ಮೇಲೆ ನಮಗೆ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಸೊ ಅದೇ ರೀತಿಯ ಬೈಯಿಂಗ್ ಏನಿದೆ ಅದು ನಮಗೆ IT ಸೆಕ್ಟರ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಸ್ವಲ್ಪ ಸಮಯ ಕೊಡಬೇಕಾಗುತ್ತೆ, ಪೇಷನ್ಸ್ ಇರಬೇಕಾಗುತ್ತೆ. ಹಾಗೆ AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಅಲ್ಲಿ 52 ವೀಕ್ ಹೈ ನಮಗೆ ನೋಡೋದಕ್ಕೆ ಸಿಗ್ತಿದೆ. AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ನ ಬೋರ್ಡ್ ಮೀಟಿಂಗ್ ಏಪ್ರಿಲ್ 25ಕ್ಕೆ ಇರುತ್ತೆ. ಸೊ ಈ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ AU ಸ್ಮಾಲ್ ಫಿನಾನ್ಸ್ ನ ಬೋರ್ಡ್ ಬೋನಸ್ ಇಶ್ಯೂ ಬಗ್ಗೆ ಡಿಸಿಷನ್ ಅನ್ನು ತಗೋತಾರೆ. ಸೊ ಆ ಒಂದು ಕಾರಣದಿಂದ ನಮಗೆ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಮೂಮೆಂಟಮ್ ಕಾಣಿಸ್ತಿದೆ. ಸೊ ಬೆಳಿಗ್ಗೆ ನಾವು ಗಮನಿಸಬಹುದು ಒಳ್ಳೆ ಪಾಸಿಟಿವ್ ಮೂಮೆಂಟಮ್ ಇತ್ತು. 1460 ರೇಂಜ್ ಅಲ್ಲಿ ನಮಗೆ AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿತ್ತು. ಸೊ ಇಲ್ಲೂ ಕೂಡ ಮಾರ್ಕೆಟ್ ನ ಒಂದು ವೀಕ್ನೆಸ್ ನಿಂದ 3 ಗಂಟೆಯ ನಂತರ ನೀವು ಗಮನಿಸಬಹುದು ಒಂದು ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿದೆ. ಹಾಗೆ ಜುಬಿಲೆಂಟ್ ಫುಡ್ ವರ್ಕ್ ಕೂಡ ಅಷ್ಟೇ, ನೀವು ಗಮನಿಸಬಹುದು 80% ಶೇರ್ ಪ್ರೈಸ್ ನಮಗೆ ಕಮ್ಮಿ ಆಗಿರೋದು ಕಾಣಿಸ್ತಿದೆ. ಬಟ್ ಇಲ್ಲಿ ಪ್ಯಾನಿಕ್ ಏನು ಕ್ರಿಯೇಟ್ ಆಗಿಲ್ಲ. ಸೊ ಸ್ಟಾಕ್ ಸ್ಪ್ಲಿಟ್ ಆಗಿದೆ. ಸೊ ಇವತ್ತು ಎಕ್ಸ್ ಡೇಟ್ ಆಗಿತ್ತು. ಆ ಒಂದು ಕಾರಣದಿಂದ ನಮಗೆ ಪ್ರೈಸ್ನಲ್ಲಿ ಡ್ರಾಪ್ ಕಾಣಿಸ್ತಿದೆ. ಜುಬಿಲೆಂಟ್ ಫುಡ್ ವರ್ಕ್ ನಮಗೆ 2800 ರೇಂಜಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಅದರ ಫೇಸ್ ವ್ಯಾಲ್ಯೂ ಏನಿತ್ತು ₹10 ಪ್ರತಿ ಶೇರ್ಗೆ ಇತ್ತು. ಸೊ ಕಂಪನಿ ಈಗ ಶೇರನ್ನು ಸ್ಪ್ಲಿಟ್ ಮಾಡಿದ್ದಾರೆ. ಸೊ ಈಗ ಹೊಸ ಫೇಸ್ ವ್ಯಾಲ್ಯೂ ಏನಿದೆ ಅದು 2 ಆಗಿರುತ್ತೆ. ಸೊ ಇಲ್ಲಿ ಇದನ್ನು ನಾವು ಡಿವೈಡ್ ಬೈ 5 ಮಾಡಿದಾಗ ನಮಗೆ 560 ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಅದೇ ಪ್ರೈಸಲ್ಲಿ ನಮಗೀಗ ಜುಬಿಲೆಂಟ್ ಫುಡ್ ವರ್ಕ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಇಲ್ಲಿ ಯಾವುದೇ ರೀತಿಯ ಪ್ಯಾನಿಕ್ ಇಲ್ಲ. ಸ್ಟಾಕ್ ಸ್ಪ್ಲಿಟ್ನಿಂದ ನಮಗೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗಿರೋದು ಕಾಣಿಸ್ತಿದೆ. ಸೊ ನಿಮ್ಮ ಬಳಿಯಲ್ಲಿ ಒಂದು ಜುಬಿಲೆಂಟ್ ಫುಡ್ ವರ್ಕ್ನ ಶೇರ್ ಇದ್ರೆ ಸೊ ಇನ್ನು 4 ಎಕ್ಸ್ಟ್ರಾ ಶೇರ್ಗಳು ನಿಮಗೆ 1 ವಾರದಿಂದ 15 ದಿನದ ಒಳಗಾಗಿ ನಿಮ್ಮ ಡಿಮ್ಯಾಟ್ನಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಆಮೇಲೆ ನಿಮಗೆ ಏನು ನೀವು ಇನ್ವೆಸ್ಟ್ ಮಾಡಿದ್ರಿ ಸೊ ಅದೇ ಅಮೌಂಟ್ ನಿಮ್ಮ ಡಿಮ್ಯಾಟ್ನಲ್ಲಿ ಇರೋದು ಕಾಣಿಸುತ್ತೆ. ತುಂಬ ಜನ ಫ್ರೆಶ್ ಎಂಟ್ರಿಯನ್ನು ತಗೋಬೇಕು ಅಂತ ಇದ್ದೀರಾ. ಸೊ ಇಲ್ಲಿ ನೀವು ಫ್ರೆಶ್ ಎಂಟ್ರಿಯನ್ನು ತಗೋಬೋದಾಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ಸಮಯವನ್ನು ಕೊಡಬೇಕಾಗುತ್ತೆ. Q4ನ ರಿಸಲ್ಟ್ ನಮಗೆ ಮೇ ತಿಂಗಳಲ್ಲಿ ನೋಡೋದಕ್ಕೆ ಸಿಗ್ಬೋದು. ಸೊ ಅಲ್ಲಿ ಏನಾದರೂ ಸ್ವಲ್ಪ ಪ್ರಾಫಿಟ್ನಲ್ಲಿ ಫಾಲ್ ಆದರೆ ಮತ್ತಷ್ಟು ಕರೆಕ್ಷನ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಡಿಪ್ ಬೈಯಿಂಗನ್ನು ಮಾಡೋದಕ್ಕೆ ನೀವು ರೆಡಿಯಾಗಿದ್ದರೆ ಖಂಡಿತವಾಗ್ಲೂ ಜುಬಿಲೆಂಟ್ ಫುಡ್ ವರ್ಕಲ್ಲಿ ಎಂಟ್ರಿಯನ್ನು ತಗೋಬೋದಾಗುತ್ತೆ. ಸೊ ಈಗ ನಮಗೆ ಒಂದು ಒಳ್ಳೆ ವ್ಯಾಲ್ಯೂಷನಲ್ಲಿ ಶೇರ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ₹500 ಹತ್ತಿರ ಸಿಕ್ಕಿದ್ರೆ ಅದೊಂದು ಒಳ್ಳೆ ಲೆವೆಲ್ಸ್ ಆಗಿರುತ್ತೆ. ಖಂಡಿತವಾಗ್ಲೂ ಆ ಲೆವೆಲ್ಸಲ್ಲಿ ಎಂಟ್ರಿಯನ್ನು ತಗೋಬೋದಾಗುತ್ತೆ. ಹಾಗೆ ಗೇಲ್ನಲ್ಲೂ ಕೂಡ ನಮಗೆ 52 ವೀಕ್ ಹೈ ನೋಡೋದಕ್ಕೆ ಸಿಗ್ತಿದೆ. ಕಂಪನಿ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ರು. ಮಾರ್ಚ್ 31ಕ್ಕೆ ಅವರು ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಈಗ ರೆಕಾರ್ಡ್ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಏಪ್ರಿಲ್ 22 ರೆಕಾರ್ಡ್ ಡೇಟ್ ಆಗಿರುತ್ತೆ.
ಸೊ ನೀವು ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಏಪ್ರಿಲ್ 22ಕ್ಕೆ ಡಿಮ್ಯಾಟಲ್ಲಿ ಶೇರ್ಗಳು ನಿಮ್ಮ ಬಳಿಯಲ್ಲಿ ಇರಬೇಕಾಗುತ್ತೆ. ಸೊ ಏಪ್ರಿಲ್ 20 ನಾಳೆ ದಿನ ಏನಿದೆ ಕೊನೆ ದಿನ ಆಗಿರುತ್ತೆ ಶೇರ್ಗಳನ್ನು ಬೈ ಮಾಡ್ಕೊಳ್ಳೋದಕ್ಕೆ. ಸೊ ನಾಳೆ ನೀವು ಶೇರ್ಗಳನ್ನು ಬೈ ಮಾಡಿದ್ರೆ ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ. ಕಂಪನಿ ತಮ್ಮ ಒಂದು ಬೈಬ್ಯಾಕ್ ಪ್ರೈಸನ್ನು $190 ಸೆಟ್ ಮಾಡಿದರೆ. ಈಗ ನಾವು ಪ್ರೈಸನ್ನು ಗಮನಿಸಿದಾಗ $169 ಹತ್ರ ನಮಗೆ ಗೇಲ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಇಲ್ಲಿ ನಿಮಗೆ $20 ಒಂದು ಲಾಭ ಆಗ್ಬೋದು ನೀವೇನಾದರೂ ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ. ಬಟ್ ಇಲ್ಲಿ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೋಬೇಕು. ನೀವೇನಾದರೂ 20 ಶೇರ್ಗಳನ್ನು ಬೈ ಮಾಡ್ತೀರಾ ಅಂತ ಅನ್ಕೊಳ್ಳಿ, 20 ಶೇರ್ಗಳು ಬೈಬ್ಯಾಕಲ್ಲಿ ಹೋಗೋದಿಲ್ಲ. ಸೊ ಇಲ್ಲಿ ಗೇಲ್ ಜಸ್ಟ್ 2.5% ಶೇರ್ಗಳನ್ನು ಮಾತ್ರ ಬೈಬ್ಯಾಕ್ ಮಾಡ್ಕೋತಿದ್ದಾರೆ. ಸೊ 20ರಲ್ಲಿ 2-3 ಶೇರ್ಗಳು ಅಷ್ಟೇ ಬೈಬ್ಯಾಕ್ ಆಗ್ಬೋದು. ಸೊ ಅದರ ರೇಷಿಯೋ ಏನಿದೆ ಅದು ನಮಗೆ ಬೈಬ್ಯಾಕ್ ಆಫರ್ ಡೇಟ್ ಬಂದಾಗ ಗೊತ್ತಾಗುತ್ತೆ. ಸೊ ಇಲ್ಲಿ ಎಲ್ಲ ಶೇರ್ಗಳು ಬೈಬ್ಯಾಕಲ್ಲಿ ಹೋಗೋದಿಲ್ಲ, ಅದನ್ನು ಗಮನದಲ್ಲಿ ಇಟ್ಕೊಂಡು ಎಂಟ್ರಿಯನ್ನು ತಗೋಬೇಕಾಗುತ್ತೆ. ಯೂಶಲಿ ಈ ರೀತಿಯ ಈವೆಂಟ್ಗಳಿದ್ದಾಗ ಅಂದರೆ ಬೈಬ್ಯಾಕ್ ಇದ್ದಾಗ ಬೋನಸ್, ಶೇರ್ ಸ್ಪ್ಲಿಟ್, ಸೊ ಇಂಥ ಸಮಯದಲ್ಲಿ ನಾವು ಶೇರಲ್ಲಿ ಎಂಟರ್ ಆಗೋದು ತಪ್ಪಾಗುತ್ತೆ. ಲಾಂಗ್ ಟರ್ಮ್ ಅಂದರೆ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಬಟ್ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ತಿದ್ರೆ ಅಂದಾಗ ರಿಸ್ಕ್ ಬೇಸಿಸ್ ಮೇಲೆ ಟ್ರೇಡಿಂಗನ್ನು ಮಾಡಬೇಕಾಗುತ್ತೆ. ಹಾಗೆ ಸ್ಟಾಪ್ ಲಾಸನ್ನು ಕೂಡ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.